ಎಲ್ಲರಿಗೂ ನಮಸ್ಕಾರ. ನನ್ನದೂ ನಮಸ್ಕಾರ. ಕನ್ನಡದ ಮಹಾಜನತೆ, ಸಂಗೀತವರೇ, ಕಲಾ ರಸಿಕರೇ, ನಾವು ಒಡ ಹುಟ್ಟಿದವರೇ, ಮಹಾಜನರೇ, ಈ ಕಸಬಿ ಹೋಗ್ತಿದ್ರೆ ನೋಡು, ಮನೆ ಸ್ವಲ್ಪ ಹಗರವಾಗಿದೆ, ಚೆನ್ನಾಗಿ ಬಾರಿಸೋಣ. ನೋಡು, ಈ ಗಂಡ ಶಬ್ದಕ್ಕೆ ನಿಂತ ಮಳೆ ಮತ್ತೆ ಬರಬೇಕು. ಅದರ ಬಾರಿ ಮೋಡಕ್ಕೆ ಬಡಿದು ಮೋಡ ಮುಚ್ಚುನರಾಗಿ ಮಳೆಯಾಗಿ ನನಗೆ ಉರುಳಲಿ ಬಾರಿಸು ಜೋರು. ಬಂಧುಗಳೇ, ಉತ್ತರ ಕರ್ನಾಟಕ ನಡೆದಂತ ಭೀಕರ ನೆರೆ ಹಾವಳಿಯಿಂದ ತತ್ತರಿಸೋದ ಒಂದು ಕುಟುಂಬದ ಜೀವಂತ ಚಿತ್ರಣ ಎಲ್ಲಿಗೆ ಬಂಧುಗಳೇ? ನೋಡಿ, ನೀವೇ ನೋಡಿ, ಕಣ್ಣಾರ ನೋಡಿ, ಗಮನವಿಟ್ಟು ನೋಡಿ, ಶ್ರದ್ಧೆ ಇಟ್ಟು ಕೇಳಿ. ಏನ್ ಮಾಡ್ತಿದ್ಯಾ ಶಿವು? ಗಂಟೆಷ್ಟಾಯ್ತು? ಇನ್ನೇಕೆ ಬರುತ್ತದೆ? ನೀನೋಗಿ ಮಲ್ಕೊ, ಸ್ವಲ್ಪ ಮೇಲೆ ನಾನು ಮಲಗ್ತೇನೆ. ನೋಡು, ದೀಪದ ಎಣ್ಣೆ ಕೂಡ ಮುಗ್ತಾ ಬಂತು. ಅಲ್ಲ ಕಣ, ಗಂಟೆಷ್ಟಾಗ್ಬೋದು? ಏನೋ ಆಗ್ಲಿಲ್ಲಮ್ಮ, ನೀನು ಹೋಗು. ಏನೋ ಶಿವು ಇದು, ರಾತ್ರಿ ಎಲ್ಲ ಕೂತು ಓದ್ತಾ ಬರೀತಾ ಇದ್ಯಾ? ಹೀಗೆ ನಿದ್ದೆಗೆ ಇನ್ನ ಆರೋಗ್ಯ ಏನಾಗ್ಬೇಕು ಹೇಳು? ಅದೇನಾಗುದಿಲ್ಲಮ್ಮ. ನೋಡು, ಮುಗಿಸ್ಬೇಕು. ಅದು ಅಂದ್ರೆ ನಾಳೆ ಇದನ್ನ ಲೈಬ್ರರಿಗೆ ವಾಪಸ್ ಕೂಡ ಕೊಡ್ಬೇಕು. ಇನ್ನು ಕೇವಲ 3 ದಿನಮ್ಮ ಇರೋದು ನನ್ನ ಪರೀಕ್ಷೆಗೆ. ಅದಕ್ಕಿಂತ ಮೊದಲು ಇದನ್ನೆಲ್ಲ ಓದಿ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಬೇಡುವ. ನೋಡು, ಈ ಪರೀಕ್ಷೆ ನಮ್ಮ ಜೀವನದ ತಿರುವಮ್ಮ. ನಿನ್ನ ಮಗನ ಕನಸು ನನಸಾಗಲು ಇನ್ನು ಹೆಚ್ಚೇನು ಸಮಯವಿಲ್ಲ. ಹಾ ಅಮ್ಮ, ನೋಡಿದ್ದೇಮ್ಮ, ನೋಡು ಹೊರಗೆ ಹೇಗೆ ಮಳೆ ಹರಿತಾ ಇದೆ ನೋಡು. ಈ ಮಳೆಯ ನಿನಾದಕ್ಕೆ ಕೂತು ಓದ್ತಾ ಇದ್ರೆ ಸಮಯ ಎಲ್ಲ ಬರಿ ಬೇಡುವುದಿಲ್ಲ. ಎಷ್ಟೊಂದು ಕಷ್ಟಪಡ್ತೀಯಪ್ಪ ನೀನು. ಬೆಳಿಗ್ಗೆ ಸಂಜೆ ಮಕ್ಕಳಿಗೆ ಟ್ಯೂಷನ್, ಆಮೇಲೆ ಆ ಗೋಪಾಲಪ್ಪನ ಹೋಟೆಲ್ ಕೆಲಸ, ರಾತ್ರಿ ಬಂದು ಅರ್ಧ ರಾತ್ರಿ ತನಕ ಓದ್ತಾ ಬರಿತಾ ಇದ್ಯಾ. ಏನೋ ಇದು? ಈಗ ಏನಾಯ್ತಂತ ನೀನು ಆಗ್ತಾ ಇದೀಯಾ? ಅಲ್ಲ, ನಂಗೆ ದುಡಿತದ ಮಹತ್ವ ನೀನೆ ತಾನೇ ಹೇಳಿಕೊಟ್ಟದು. ನಮ್ಮನ್ನು ನಾನೇನ್ ಸುಖ ಕೊಟ್ಟಿದ್ದೇನೆ ಹೇಳು? ಕಷ್ಟಪಟ್ಟು ಕಲಿಯುವುದು, ಕನಸನ್ನು ಸಾಕಾರಗೊಳಿಸುವ ಆಸೆಯಿಂದಲ್ವಮ್ಮ. ನೋಡು, ನಿನ್ನ ಮಗ ಮುಂದಿನ ದೊಡ್ಡ ವ್ಯಕ್ತಿ ಆಗ್ತಾನೆ. ಅವಾಗ ನೀನು IAS ಅಧಿಕಾರಿಯ ತಾಯಿಯಾಗಿ ಸರ್ಕಾರಿ ಬಂಗ್ಲೆಯಲ್ಲಿ ಹಾಯಾಗಿರ್ತೀಯಮ್ಮ. ಆಗ ಅಮ್ಮನ ಈ ಕಷ್ಟಗಳೆಲ್ಲ ದೂರ ಆಗ್ತದಮ್ಮ. ಯಾವಾಗ್ಲೂ ಉದುರುತ್ತಿರುವ ಈ ಕಣ್ಣೀರು ಕೂಡ ಹಾರಿ ಹೋಗ್ತದೆ. ಬೇಡ ಶಿವು, ನನ್ಗೆ ಯಾವ ಸುಖನೂ ಬೇಡ. ಅಲ್ಲ, ನೀನ್ ಹೀಗೆ ಕಷ್ಟಪಡೋದನ್ನ ನನ್ ಕೈ ನೋಡ್ಲಿಕ್ಕೆ ಆಗ್ತಿಲ್ವೋ? ಒಬ್ಬ ತಾಯಿಯಾಗಿ ನಾನೇನ್ ಮಾಡಿದ್ದೆ ನಿಮ್ಗೆ ಹೇಳು? ನತದುಷ್ಟ ಜೀವ ನಂದು. ಶಿವು, ನನ್ಗಿರುವ ಸಾಂತ್ವನ ಅಂದ್ರೆ ಅದು ನಿನ್ ಮುಖ ಕಣೋ. ಯಾಕಮ್ಮ ನೀನು ಕಳೆದದನ್ನೆಲ್ಲ ಚಿಂತಿಸ್ತೀರು? ನೋಡು, ಅತ್ಯಂತ ಗಣಿ ನೀನು. ನಿನ್ನ ಉದರದಲ್ಲಿ ಜನಿಸುವ ಭಾಗ್ಯ ತೊಡಿಸಿದ್ದಾನಲ್ಲ ಭಗವಂತ, ಅದಕ್ಕಿಂತ ಹಿರಿದು ಇನ್ನೇನು ಬೇಕಮ್ಮ ನಂಗೆ? ನಿನ್ನಂತಹ ತಾಯಿಯನ್ನು ಪಡೆಯಲು ನಾನು ಪುಣ್ಯ ಮಾಡಿರ್ಬೇಕಮ್ಮ, ಪುಣ್ಯ ಮಾಡಿರ್ಬೇಕು. ಏನ್ ಪುಣ್ಯವೋ ಏನೋ. ಒಟ್ಟಿನಲ್ಲಿ ನಿನ್ನ ಕನಸೆಲ್ಲ ನನಸಾದ್ರೆ ನನ್ಗಷ್ಟೇ ಸಾಕು ಶಿವು. ಆಗ್ತದಮ್ಮ. ನೋಡು, ನನ್ನ ಕನಸುಗಳೆಲ್ಲ ಅಯ್ಯೋ ಅಮ್ಮ, ನೋಡು ನನಗೆ ಸಾಕಾಯ್ತಮ್ಮ,
ಯಾಕಂದ್ರೆ ದೇವರು ನಮ್ಮ ಹಣೆಗೆ ಹೇಗೆ ಬರ್ದಿದಾರ ಹಾಗೆ ಆಗುತ್ತೆ ಬಿಡು. ನನ್ಗೆ ಯಾಕೋ ನೀನೊಬ್ಬ ನನ್ನ ಕಣ್ ಮುಂದಿದ್ರೆ ಅದೇ ನನ್ ಸುಖ, ಅದೇ ನನ್ನ ಆಸ್ತಿ ಕಣೋ. ಅಮ್ಮ ಈಗ ಏನಾಯ್ತಂತ ನೀನು ಆಗ್ತಾ ಇದೀಯ? ನಾನು ಎಲ್ಲಿಗಾದ್ರೂ ಹೊರಟು ನಿಂತ್ರೆ ನಿಂದ ಇದ್ದದ್ದೇ ಬಿಡು ರಾಮಾಯಣ. ಇನ್ನೇನು ಕಷ್ಟ ಇಲ್ಲಮ್ಮ. ಹೇಗೂ ರಿಟರ್ನ್ ಟೆಸ್ಟ್ ಅಲ್ಲಿ ನಾನೇ ಅಲ್ವಾ ಹೈಯೆಸ್ಟ್. ಇನ್ನೊಂದು ಸಣ್ಣ ಇಂಟರ್ವ್ಯೂ ಅಷ್ಟೇ ನೋಡು. ಇಂಟರ್ವ್ಯೂ ಮುಗಿಸಿ ಬರುವಾಗ ನಿನ್ ಮಗ ಬರೇ ಶಿವ ಆಗಿರುವುದಿಲ್ಲ. ಶಿವ IAS ಆಫೀಸರ್. ನಾನು IAS ಆಫೀಸರ್ ಆಗ್ತಾ ಇದ್ದೇನಮ್ಮ. ಪ್ರತಿಷ್ಠಿತ ಸರ್ಕಾರಿ ಉದ್ಯೋಗವೊಂದು ನನ್ನನ್ನು ಅರಸಿ ಬರ್ತದೆ. ನಾನು ಜವಾಬ್ದಾರಿಯುತ ಪ್ರಾಮಾಣಿಕ ಅಧಿಕಾರಿಯಾಗಿ ಕಲುಷಿತಗೊಂಡಿರುವ ಇಂದಿನ ಭ್ರಷ್ಟ ವಾತಾವರಣವನ್ನು ತಿಳಿಯಾಗಿದ್ದೇನೆ. ಆಮೇಲೆ ನಮ್ಮ ಈ ಸೋರುವ ಮನೆಯನ್ನು ಕರಬೇಕು. ನಿಮ್ಗೆ ಗೊತ್ತಲ್ಲ, ನಂಗೆ ರಿಪೇರಿ ಮಾಡಿ ಸಾಕಾಗಿ ಹೋಗಿದೆ. ಒಂದು ದೊಡ್ಡದಾದ ಅರಮನೆಯನ್ನು ಕೊಡ್ತೀನಿ. ದೊಡ್ಡದಾದ ಅರಮನೆ. ಹಾ ಅಮ್ಮ ಹಿಂಗ್ ಕಾಣವಳಿನ ನೋವ. ಈ ಅರಮನೆ ದೇವತೆ ತರ ಕಾಣ್ತಾ ಇದೆಯಾ? ಮೈಯಲ್ಲಿ ಒಡವೆ ಕಾಣ್ತಾ ಇದೆಯಾ? ಈ ಅರಮನೆ ದೇವತೆ ತರ ಕಾಣ್ತಾ ಇದೆಯಾ? ಹಿಂಗೆ ನಾನು ಮಾಡ್ತೀನಮ್ಮ. ಇಷ್ಟೇ ಅಲ್ಲ, ತಿಂಗಳು ಬರೋ ಸಂಬಳದಿಂದ ದೂರ ಬಡವರನ್ನೆಲ್ಲ ಕರ್ಕೊಂಡು ಬಂದು ನಿಮ್ ಕೈಯಾರ ನಾನು ದಾನ ಮಾಡ್ತೀನಮ್ಮ. ಕೈಯಾರ ದಾನ ಮಾಡ್ತೀನಿ. ಮತ್ತೆ ಸಂಬಳವೆಲ್ಲ ನಿಮ್ ಕೈಯಲ್ಲೇ ನಾನು ತಂದು ಕೊಡ್ತೀನಮ್ಮ. ನಂಗೆ ಗೊತ್ತು ನಾನು ಎಷ್ಟು ಕಷ್ಟ ಬಂದಿದ್ದೇನೆ ಅಂತೇಳಿ. ರಾತ್ರಿ ಹಗಲು ನಿದ್ದೆ ಬಿಟ್ಟು ಓದಿದ್ದೇನೆ ನಾನು. ಹೋಟೆಲ್ ಕೆಲಸ ಮಾಡಿ ಓದಿದ್ದೇನೆ ನಾನು. ನಿಂಗೆ ಗೊತ್ತಲ್ವಾ? ನೀನೇ ಹೇಳ್ತಾ ಇರ್ಲಿಲ್ವಾ ಶಿವ ಮಧ್ಯರಾತ್ರಿ ತನಕ ಕೂತು ಹೋಗ್ಬೇಡು ಅಂತ? ನೀನೇ ಹೇಳಿಲ್ವಾ? ನನ್ನ ಕನಸು ಈಡೇರ್ಬೇಕಮ್ಮ. ನಾನು IAS ಆಫೀಸರ್ ಆಗ್ಬೇಕು. ನಾನು ಅಂತೀನಿ ತಾನೆ. ಇಂಥ ಕನಸು ಯಾವುದು ನನಗಾಗದು ಬಿಟ್ಟಿಲ್ಲಪ್ಪ. ಯಾಕಂದ್ರೆ ನಾನು ದುಡಿದದ್ರಲ್ಲಿ ಸ್ವಲ್ಪ ಪಾಲು ತೆಗೆದಿದ್ದೆ, ಯಾವುದಾದ್ರೂ ಒಳ್ಳೆ ಕಾರ್ಯಕ್ಕೆ ಅಂತ. ಅದಕ್ಕೀಗ ಕಾಲ ಕೂಡಿ ಬಂದಿದೆ. ಶಿವ, ಎಂತಹ ಕಷ್ಟ ಬಂದು ನಾನು ಜೊತೆಗಿಟ್ಟಿಲ್ಲ ಕಣೋ. ಅದರ ಒಂದು ಅಂಶ ನಿನ್ನಲ್ಲೂ ಇದೆ. ಅದು ನಿನ್ನನ್ನು ಕೊನೆಯವರೆಗೆ ಕಾಪಾಡುತ್ತೆ. ಇವಾಗ ಬೇಡಮ್ಮ. ನಾಳೆ ಬೆಳಗ್ಗೆ ನಾನು ಹೋಗ್ತೀನಲ್ಲ, ಅವಾಗ ನಿಮ್ ಕೈಯಲ್ಲ ನಂಗೆ ಕೊಟ್ಟು ಬಿಡು.
ಗುಡು ಗುಡುಗಿನ ಗುಡುಗು ದವಡವ ಎದೆಯಲ್ಲೂ ಸಿಡಿಲು ಗುಡು ಗುಡು ಗುಡುಗಿನ ಗುಡುಗು ದವಡವ ಎದೆಯಲ್ಲೂ ಸಿಡಿಲು ಪಳ ಪಳ ಮಿಂಚಿನ ಸಿಡುಕು ಕದಡಿದ ಚಿಂತೆಯ ಬದುಕು ಗುಡು ಗುಡು ಗುಡುಗಿನ ಗುಡುಗು ಡವಡವ ಎದೆಯಲ್ಲೂ ಸಿಡಿಲು ಘೋರ ವರ್ಷವು ಗೋಜನ ವೃಂದಕ್ಕೆ ಗೋಮುಖ ವ್ಯಾಘ್ರವಾಯಿತು ಘೋರ ವರ್ಷವು ಗೋಜನ ವೃಂದ